ಧಾರವಾಡದಲ್ಲಿ ರೇಣುಕಾಸ್ವಾಮಿ ಮಾದರಿ ಹಲ್ಲೆ, ಫೋನ್ ಪೇ ಗಲಾಟೆಗೆ ಕಿಡ್ನಾಪ್, ಶೆಡ್ ನಲ್ಲಿ ಇಡೀ ರಾತ್ರಿ ಟಾರ್ಚರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆಚ್ಚಿ ಬೀಳಿಸುವ ನೆನಪು ಮಾಸುವ ಮುನ್ನವೇ ಇತ್ತ ವಿದ್ಯಾಕಾಶಿ ಧಾರವಾಡದಲ್ಲೂ ಅಂತಹುದೇ ಭೀಕರ ಕೃತ್ಯವೊಂದು ನಡೆದಿದೆ. ಕೇವಲ 25 ರೂಪಾಯಿಯ ಫೋನ್ ಪೇ ವಿಚಾರಕ್ಕೆ ಶುರುವಾದ ಗಲಾಟೆ ಯುವಕರ ಕಿಡ್ನಾಪ್ ಮತ್ತು ಅಮಾನವೀಯ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಧಾರವಾಡದ ಹಣಮಂತನಗರದಲ್ಲಿ ಕಳೆದ 3 ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದವರನ್ನ 26 ವರ್ಷದ ಆನಂದ್ ಕೊಪ್ಪದ ಹಾಗೂ 18 ವರ್ಷದ ಹರೀಶ್ ಎಂದು ಗುರುತಿಸಲಾಗಿದೆ. 3 ದಿನಗಳ ಹಿಂದೆ ಆನಂದ್ ಹೋಟೆಲ್ಗೆ ತಿಂಡಿ ತರಲು ಹೋಗಿದ್ದಾಗ 25 ರೂಪಾಯಿ ಹಣವನ್ನ ಫೋನ್ ಪೇ ಮಾಡಿದ್ದ. ಆದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಹಣ ವರ್ಗಾವಣೆಯಾಗಿರಲಿಲ್ಲ. ಇದೇ ಕಾರಣಕ್ಕೆ ಹೋಟೆಲ್ನಲ್ಲಿದ್ದ ಮಂಜುನಾಥ್ ಎಂಬಾತ ಆನಂದ್ಗೆ ಮನ ಬಂದಂತೆ ಥಳಿಸಿದ್ದಾನೆ. ತನ್ನ ಮೇಲಾದ ಹಲ್ಲೆಯನ್ನ ಪ್ರಶ್ನಿಸಲು ಆನಂದ್ ಸಂಜೆ ತನ್ನ ಸ್ನೇಹಿತ ಹರೀಶ್ನನ್ನ ಕರೆದುಕೊಂಡು ಹೋಗಿದ್ದ. ಆದ್ರೆ ಅಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಮಂಜುನಾಥ್ ಹಿರೇಮನಿ ಮತ್ತು ಆತನ ರೌಡಿ ಗ್ಯಾಂಗ್ ಇಬ್ಬರು ಯುವಕರನ್ನ ಕಿಡ್ನಾಪ್ ಮಾಡಿ ನಿರ್ಜನ ಶೆಡ್ ಒಂದಕ್ಕೆ ಕರೆದೊಯ್ದಿದ್ದಾರೆ. ರೇಣುಕಾಸ್ವಾಮಿಗೆ ಹೊಡೆದ ಮಾದರಿಯಲ್ಲಿ ಸುಮಾರು 20 ಜನರ ಗ್ಯಾಂಗ್ ಕುಡಿದು ಸಿಗರೇಟ್ ಸೇದುತ್ತಾ ಇಡೀ ರಾತ್ರಿ ಇಬ್ಬರ ಮೇಲೂ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ರಾತ್ರಿ ಇಡೀ ರಕ್ತ ಬರುವಂತೆ ಹಿಂಸಿಸಿದ ಪಾಪಿಗಳು ಯುವಕರು ಪ್ರಾಣಾಪಾಯದಲ್ಲಿದ್ದುದನ್ನ ಕಂಡು ಗಾಬರಿಗೊಂಡಿದ್ದಾರೆ. ಬಳಿಕ ತಾವೇ ಆಟೋ ಒಂದರಲ್ಲಿ ಇಬ್ಬರನ್ನು ಹಾಕಿ ಧಾರವಾಡ ಜಿಲ್ಲಾಸ್ಪತ್ರೆಗೆ ತಂದು ಬಿಟ್ಟು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವ ಆನಂದ್ ಮತ್ತು ಹರೀಶ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಮಂಜುನಾಥ್ ಹಿರೇಮನಿ ಸೇರಿದಂತೆ 7 ಜನರ ವಿರುದ್ಧ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ಷುಲ್ಲಕ ಕಾರಣವೊಂದಕ್ಕೆ ಯುವಕರನ್ನ ಕಿಡ್ನಾಪ್ ಮಾಡಿ ತಾಲೀಮು ನಡೆಸಿದಂತೆ ಹಲ್ಲೆ ಮಾಡಿರುವ ಈ ಗ್ಯಾಂಗ್ ನ ಅಟ್ಟಹಾಸಕ್ಕೆ ಇಡೀ ಧಾರವಾಡ ಜಿಲ್ಲೆ ಬೆಚ್ಚಿ ಬಿದ್ದಿತು. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.